ಮಾಡಿ ಸ್ಟೂಡೆಂಟ್ಸ್ ನಮ್ಮ ಎಸ್-ಎಸ್-ಎಲ್-ಸಿ ವಿದ್ಯಾರ್ಥಿಗಳ ಅನುಕೂಲ ಅಂತೇಳಿ ನಾವು ಎಸ್-ಎಸ್-ಎಲ್-ಸಿ ಮ್ಯಾರಥಾನ್ ರಿವಿಷನ್ ಮಾಡ್ತಿದ್ದೇವೆ. ಚಾಪ್ಟರ್ ವೈಸ್ ರೀ ಇದು 19ನೇ ವಿಡಿಯೋ 19th ವಿಡಿಯೋ. ಸೊ ಇಲ್ಲಿ ನಾವು ಇಫ್ ಕ್ಲಾಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇವೆ ಅಥವಾ ಕಂಡೀಷನಲ್ ಟೆನ್ಸಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇದಕ್ಕಿಂತ ಮುಂಚೆ ಮಾಡಿದಂತ ಎಲ್ಲ ವಿಡಿಯೋ ಲಿಂಕ್ ಐ ಬಟನ್ ಮೇಲೆ ಬರುತ್ತೆ. ವಿಡಿಯೋದ ಕೊನೆ ಕೂಡ ಕೊಟ್ಟಿರ್ತೀನಿ. ಆ ಎಲ್ಲ ವಿಡಿಯೋನ ನೀವು ನೋಡ್ಬೋದು. ಓಕೆ, ಎಸ್ ಮಾಡಿ ಸ್ಟೂಡೆಂಟ್ಸ್, ನಾವು ಇವೆಲ್ಲವನ್ನ ಎಸ್-ಎಸ್-ಎಲ್-ಸಿ ಮೇನ್ ಎಕ್ಸಾಮ್ ತಯಾರಿ ಮಾಡ್ತಿದ್ದೇವೆ. ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಪ್ರಿಪರೇಟರಿ ಕ್ವಶನ್ ಪೇಪರ್ ನ ಬೇಸ್ಮೆಂಟ್ ಆಗಿ ಇಟ್ಕೊಂಡು ಈ ರೀತಿ ರಿವಿಷನ್ ಮಾಡ್ತಿದ್ವಿ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಎಸ್, ಇಲ್ಲಿ ನೋಡ್ರಿ, ರೀಡ್ ದ ಗಿವನ್ ಕನ್ವರ್ಸೇಷನ್, ಫಿಲ್ ಇನ್ ದ ಬ್ಲಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತ ಕೊಟ್ಟಿರ್ತಾರೆ ಇಫ್ ಕ್ಲಾಸ್ ಬಗ್ಗೆ ಕ್ವಶನ್ ಕೇಳಬೇಕಾದ್ರೆ. ಸೊ ಇದಕ್ಕೊಂದು ಶಾರ್ಟ್ ಕಟ್ ಮೆಥಡ್ ಅಂದ್ರೆ ಟೈಪ್ ಆಫ್ ಇಫ್ ಕ್ಲಾಸ್ ಅಥವಾ ಮೇನ್ ಕ್ಲಾಸ್ ಯಾವ ಅಂದ್ರೆ, ಇಲ್ಲಿ V1 ಇತ್ತಂದ್ರೆ ವಿಲ್ ಬರಬೇಕು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ರೆ ವಿಲ್ ಬರಬೇಕು. V2 ಇತ್ತಂದ್ರೆ ವುಡ್ ಅಂತ ಯೂಸ್ ಮಾಡ್ರಿ. ಹ್ಯಾಡ್ ಪ್ಲಸ್ V3 ಇತ್ತಂದ್ರೆ ವುಡ್ ಹ್ಯಾವ್ ಅಂತ ಯೂಸ್ ಮಾಡ್ರಿ. ಇಷ್ಟು ನೀವು ಇದನ್ನ ಬೇಸಿಕ್ ಅಂತ ನೆನಪಲ್ಲಿ ಇಟ್ಕೊಳ್ರಿ. ಇದೆಲ್ಲ ಆದ ನಂತರ ಮೀನಿಂಗ್ ನ ಕೂಡ CM ಅಂತ ಹೇಳ್ತೀನಿ, ಚೆಕ್ ದ ಮೀನಿಂಗ್ ಅಂತ ಹೇಳ್ತೀನಿ. ಮೀನಿಂಗ್ ನ ಚೆಕ್ ಮಾಡ್ರಿ, ಮುಗಿದೋಯ್ತು. ಈಗ ಎಕ್ಸಾಂಪಲ್ ಇದನ್ನ ಫಿಲ್ ಮಾಡ್ಬೇಕು. ಇಲ್ಲಿ V1 ಇದನ್ನ ವಿಲ್ ಫಿಲ್ ಮಾಡಿ ಚೆಕ್ ಮಾಡ್ರಿ. ಸರ್ ಏನ್ ಸರ್ ಆ ರೀತಿ ಚೆಕ್ ಮಾಡೋದು, ಏನಾದ್ರು ಮಿಸ್ಟೇಕ್ ಆಗ್ತದೆ. ಏನಾದ್ರು ಒಮ್ಮೊಮ್ಮೆ ನಾಟ್ ಅನ್ನೋದು ಬರ್ತಿರ್ತವೆ. ವಿಲ್ ಇಲ್ಲಿ ಎಕ್ಸಾಂಪಲ್ ವಿಲ್ ನಾಟ್, ವುಡ್ ನಾಟ್, ವುಡಂಟ್ ವುಡಂಟ್ ಹ್ಯಾವ್ ಅಥವಾ ವುಡ್ ಹ್ಯಾವ್ ನಾಟ್ ಅಂತ ಈ ರೀತಿ ನೆಗೆಟಿವ್ ಒಮ್ಮೊಮ್ಮೆ ಆಗ್ತಿರ್ತಾವ. ಅದಕ್ಕಾಗಿ ನೀವು ಸೇವ್ ಮಾಡ್ಲೇಬೇಕು, ಚೆಕ್ ದ ಮೀನಿಂಗ್ ಮಾಡ್ಬೇಕು. ಮುಗಿತು, ಇಷ್ಟೇ. ಅಂದ್ರೆ ಕಂತಲ್ಲಿ ಇಟ್ಕೊಂಡು ಮಾಡಿ ಸ್ಟೂಡೆಂಟ್ಸ್, ಇಲ್ಲಿ ನೋಡ್ಬೇಕು ಕ್ರಿಯಾಪದ V1 ಇದೆನಾ, ವಿಲ್, V2 ಇದೆನಾ, ವುಡ್, ಹ್ಯಾಡ್ ಪ್ಲಸ್ V3 ಇದೆನಾ, ವುಡ್ ಹ್ಯಾವ್. ಇದೆಲ್ಲ ಫಿಲ್ ಮಾಡಿದ ನಂತರ ಸೊ ನೀವು ಮೀನಿಂಗ್ ನ ಚೆಕ್ ಮಾಡ್ಕೊಂಡ್ರೆ ಮುಗಿದೋಯ್ತು. ಸರ್ V1 ಅಂದ್ರೆ ಏನ್ ಸರ್? V1 ಅಂದ್ರೆ ಪ್ರೆಸೆಂಟ್ ಫಾರ್ಮ್ ದಿ ವರ್ಡ್, V2 ಅಂದ್ರೆ ಪಾಸ್ಟ್ ಫಾರ್ಮ್ ದಿ ವರ್ಡ್, V3 ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ದಿ ವರ್ಡ್. ಇದಕ್ಕೆ V1 V2 V3. ಸರ್ ಎಕ್ಸಾಂಪಲ್ ಹೇಳ್ರಿ, ಗೋ, ವೆಂಟ್, ಗಾನ್, ಮುಗೀತು. ಓಕೆ, ಸೊ ಈ ರೀತಿ ವರ್ಬ್ಸ್ ಗಳು ಬಂದಾಕಾರ ಸೊ V1 ಇದ್ದಕಾರ ವಿಲ್, ಆಮೇಲೆ ವುಡ್, V2 ಇದ್ದಕಾರ ವುಡ್ ಹ್ಯಾವ್. ಇದೊಂದು ಮುಗೀತು. ಹಾ, ಎಕ್ಸಾಂಪಲ್ಸ್ ನೋಡೋಣ. ಇಫ್ ಶಿ ವಿನ್ಸ್ ದ ಲಾಟರಿ, ನೋಡ್ರಿ ವಿನ್ಸ್ ಅಂತ ಹೇಳಿ V1 ಇದೆ, ಅದಕ್ಕಾಗಿ ಇಲ್ಲಿ ವಿಲ್ ಯೂಸ್ ಮಾಡಿದ್ರೆ ಮೀನಿಂಗ್ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಅವಳು ವಿನ್ ಆದ್ರೆ ಅವಳು ಕಾರ್ನ ಬೈ ಮಾಡ್ತಾಳೆ, ಕರೆಕ್ಟ್ ಇದೆ. ಇಫ್ ಶಿ ಓನ್ ದ ಲಾಟರಿ, V2 ಇದೆ, ಇಲ್ಲಿ ವುಡ್ ಅಥವಾ ವುಡ್ ಬೈ ಎ ಕಾರ್. ಹ್ಯಾಡ್ ಪ್ಲಸ್ V3 ಇದೆ, ವುಡ್ ಹ್ಯಾವ್ ಅಂತ ಯೂಸ್ ಮಾಡಿದ್ರೆ ಮುಗೀತು. ಓಕೆ, ಇಫ್ ದ ರೇನ್ ಸ್ಟಾಪ್ಸ್ ಅಂದ್ರೆ V1 ಇದೆ, ವಿಲ್ ಅಂತ ಯೂಸ್ ಮಾಡಿದೇವಿ. ಸ್ಟಾಪ್ ಅಥವಾ V2 ಇದೆ, ವುಡ್ ಅಂತ ಯೂಸ್ ಮಾಡಿದೇವಿ. ಹ್ಯಾಡ್ ಪ್ಲಸ್ V3 ಇದೆ, ವುಡ್ ಹ್ಯಾವ್ ಅಂತ ಯೂಸ್ ಮಾಡಿ. ನೋಡ್ರಿ ಎಷ್ಟು ಈಸಿ ಅಲ್ಲ ಇಫ್ ಕ್ಲಾಸ್. ಇಫ್ ದೇ ಸ್ಟಾರ್ಟ್ V1 ಇದೆ, ವಿಲ್ ಅಂತ ಯೂಸ್ ಮಾಡಿದ್ವಿ. ಹಾ, ಇಲ್ಲಿ ಬರ್ತ ನೋಡಿ, ಇಫ್ ದೇ ಸ್ಟಾರ್ಟ್ ಅರ್ಲಿ ದೇ ವಿಲ್ ನಾಟ್ ಮಿಸ್ ದ ಟ್ರೈನ್. ನೋಡ್ರಿ ಅದಕ್ಕೆ ಮೀನಿಂಗ್ ಚೆಕ್ ಮಾಡ್ಕೋತಾರೆ. ಅವರು ಬೇಗನೆ ಸ್ಟಾರ್ಟ್ ಮಾಡಿದಾರೆ ತಮ್ಮ ಜರ್ನಿಯನ್ನ, ಟ್ರೈನ್ ಅನ್ನ ಮಿಸ್ ಮಾಡ್ಕೋತಿಲ್ಲ. ಬೇಗ ಹೋದ್ರೆ ಟ್ರೈನ್ ಸಿಗ್ತಿತ್ತು ಅಂತ ಅರ್ಥ ಇಲ್ಲ. ಅದಕ್ಕಾಗಿ ಮೀನಿಂಗ್ ಚೆಕ್ ಮಾಡ್ಕೊಂಡ್ರೆ ಇಲ್ಲಿ ನಾಟ್ ಸೂಟಬಲ್ ಆಗುತ್ತೆ, ವಿಲ್ ನಾಟ್ ಅಂತ ಆಡ್ ಮಾಡಿದ್ದೀವಿ. ಬೇಗ ಬಿಟ್ರೆ ಟ್ರೈನ್ ಮಿಸ್ ಆಗ್ತಿರ್ಲಿಲ್ಲ. ಗೊತ್ತಲ್ಲ. ಇಫ್ ದೇ ಸ್ಟಾರ್ಟ್ ಲೇಟ್ಲಿ ಅಂತಂದ್ರೆ ದೇ ವಿಲ್ ಮಿಸ್ ದ ಟ್ರೈನ್ ಆಗ್ತದೆ. ಗೊತ್ತಾಯ್ತಾ? ಇಫ್ ದೇ ಸ್ಟಾರ್ಟ್ ಲೇಟ್ಲಿ ಅಂತ ದೇ ವಿಲ್ ಮಿಸ್ ದ ಟ್ರೈನ್ ಆಗ್ತಿತ್ತು. ಓಕೆ, ಆ ರೀತಿ ಮೀನಿಂಗ್ ಚೆಕ್ ಕೂಡ ಚೆಕ್ ಮಾಡ್ಕೊಳ್ಳಿ. ಇಫ್ ದ ಸ್ಟಾರ್ಟೆಡ್ ಅರ್ಲಿ ದೇ ವುಡ್ ನಾಟ್ ಅಂತ ಮಿಸ್ ದ ಟ್ರೈನ್. ಇಫ್ ದೇ ಹ್ಯಾಡ್ ಸ್ಟಾರ್ಟೆಡ್ ಅರ್ಲಿ ದೇ ವುಡಂಟ್ ಹ್ಯಾವ್ ಓಕೆ ಮಿಸ್ ದ ಟ್ರೈನ್. ಇಫ್ ಹಿ ರನ್ಸ್ ಲಿಟಲ್ ಫಾಸ್ಟ್, ಸ್ವಲ್ಪ ಜೋರಾಗಿ ಓಡಿದರೆ ಹಿ ವಿಲ್ ವಿನ್ ದ ಮೆಡಲ್. ಡೆಫಿನೆಟ್ಲಿ ಪಾಸಿಟಿವ್, ಕರೆಕ್ಟ್. ಇಫ್ ಹಿ ರ್ಯಾನ್ V2 ಇದೆ, ವುಡ್ ಅಂತ ಯೂಸ್ ಮಾಡಿ. ಹ್ಯಾಡ್ ಪ್ಲಸ್ V3 ಇದೆ, ವುಡ್ ಹ್ಯಾವ್ ಅಂತ ಯೂಸ್ ಮಾಡಿ. ಇಫ್ ಐ ಗಾಟ್ ದ ಜಾಬ್ ಐ ಡ್ಯಾಸ್ ಅರ್ನ್ ಅ ಲಾಟ್ ಆಫ್ ದ ಮನಿ. ಗಾಟ್ V2 ಇದೆ, ಐ ವಿಲ್ ಆಗೋದು. ಮೀನಿಂಗ್ ಚೆಕ್ ಮಾಡ್ಕೊ. ನನಗೆ ಜಾಬ್ ಸಿಕ್ಕಿದ್ದಾದಲ್ಲಿ ನನಗೆ ಬಹಳಷ್ಟು ಹಣವನ್ನು ಗಳಿಸ್ತಿದ್ದೆ, ರೈಟ್. ಮೀನಿಂಗ್ ಚೆಕ್, ಕರೆಕ್ಟ್. ಇಫ್ ಶಿ ಡಸ್ ನಾಟ್ ಹರಿ, ಅವಸರ ಮಾಡದೇ ಇದ್ದಲ್ಲಿ ಶಿ ಡ್ಯಾಸ್ ಮಿಸ್ ದ ಬಸ್. ಡೆಫಿನೆಟ್ಲಿ ಶಿ ವಿಲ್ ಮಿಸ್ ದ, ಅವಸರ ಮಾಡದೇ ಇದ್ದಲ್ಲಿ ಮಿಸ್ ಆಗುತ್ತೆ. ಓಕೆ, ಇಫ್ ಇಟ್ ರೇನ್ಸ್, ಮಳೆ ಬಂದ್ರೆ ಐ ವಿಲ್ ಟೇಕ್ ಮೈ ಅಂಬ್ರೆಲ್ಲಾ. ಐ ವಿಲ್ ಟೇಕ್, ಕರೆಕ್ಟ್ ಆಗುತ್ತೆ. ಮೀನಿಂಗ್ ಚೆಕ್ ಮಾಡ್ಕೊ. ಇಫ್ ಯು ಸ್ಟಡಿ, ನೀನು ಸ್ಟಡಿ ಮಾಡಿದಲ್ಲಿ ಯು ವಿಲ್ ಪಾಸ್ ದ ಎಕ್ಸಾಮ್. ಡೆಫಿನೆಟ್ಲಿ
If you study, you will pass the exam. If you study, you will fail ಅಂತ ಕೊಟ್ಟಿದ್ರೆ ಇಲ್ಲಿ ಫೇಲ್ ಎಫ್ ಎ ಎಲ್ ಫೇಲ್ ಅಂತ ಕೊಟ್ಟಿದ್ರೆ ಈ ಜಾಗದಲ್ಲಿ ಯು ವಿಲ್ ನಾಟ್ ಪಾಸ್ ದ ಎಕ್ಸಾಮ್ ನಾಟ್ ಆಗುತ್ತೆ. ಈ ರೀತಿ ಮೀನಿಂಗ್ ಕೂಡ ಚೆಕ್ ಮಾಡ್ಕೋಬೇಕು ನೀವು. ಓಕೆ, ಇಫ್ ಯು ಸ್ಟಡಿ ಯು ವಿಲ್ ಪಾಸ್, ಇಫ್ ಯು ಸ್ಟಡಿ ಯು ವಿಲ್ ಫೇಲ್ ದ ಎಕ್ಸಾಮ್ ಅಂತ ಕೊಟ್ಟಿದ್ರೆ ಯು ವಿಲ್ ನಾಟ್ ಫೇಲ್ ದ ಎಕ್ಸಾಮ್. ಇಫ್ ಯು ಓನ್ ದ ಲಾಟರಿ I dash, if I won the lottery, I dash travel around the world. ಹೌದ್ರಿ. ಸೊ ಇಲ್ಲಿ ವುಡ್ ಓನ್ V2 ಇದೆ, ವುಡ್. ಇಫ್ ದೇ ಸೋಲ್ಡ್ V2 ಇದೆ, ವುಡ್ ಅಂತ ಫಿಲ್ ಮಾಡ್ರಿ. ವುಡ್ ಅಂತ ಫಿಲ್ ಮಾಡಿ ಮೀನಿಂಗ್ ಚೆಕ್ ಮಾಡ್ಕೊಡ್ರಿ. ದೇ ವುಡ್ ಬಿ ರಿಚ್. ದೇ ವುಡ್ ಬಿ ರಿಚ್. ಮನೆ ಮಾರಿದ್ರೆ ಹೆಂಗ್ ರಿಚ್ ಆಗ್ತಾರೆ? ದೇ ವುಡ್ ನಾಟ್ ಬಿ ರಿಚ್. ನೋ. ಇಫ್ ದೇ ಸೋಲ್ಡ್ ದೇರ್ ಹೌಸ್, ದೇ ಓ ಈ ರೀತಿನೂ ಕೊಟ್ಟಿದ್ದಾರೆ. ಈ ರೀತಿ ಸ್ಟೇಟ್ಮೆಂಟ್ ಕೊಡಬಾರ್ದು. ಓಕೆ, ಮನೆ ಮಾಡಿದ್ರೆ ಹಣ ಬರುತ್ತೆ ಅಂತ ಈ ರೀತಿನೂ ಕೊಡು. ಓಕೆ, ರೈಟ್. ವುಡ್ ಬಿ, ವುಡ್ ಬಿ ರಿಚ್. ಸೊ ಇಫ್ ಐ ಹ್ಯಾಡ್ ಸ್ಟಡಿಡ್, ಯಾಕಂದ್ರೆ ಮನೆ ಎಲ್ಲ ಕಳ್ಕೊಂಡು ಇದಾಗಿಬಿಡ್ತಾರ ಅಂತ. ಇಫ್ ಐ ಹ್ಯಾಡ್ ಸ್ಟಡಿಡ್ V2 ಇದೆ ರೀ, ವುಡ್ ಅಂತ ಫಿಲ್ ಮಾಡ್ರಿ. ವುಡ್ ಹ್ಯಾವ್ ಪಾಸ್ ದ ಎಕ್ಸಾಮ್. ಹ್ಯಾಡ್ ಪ್ಲಸ್ V3 ಇದೆ ರೀ, ವುಡ್ ಹ್ಯಾವ್ ಆಲ್ರೆಡಿ ಹ್ಯಾವ್ ಕೊಟ್ಟಿದ್ದಾರೆ ಅದಕ್ಕೆ ವುಡ್ ಅನ್ನ ಫಿಲ್ ಮಾಡ್ರಿ. ಸೊ ಹ್ಯಾವ್ ಕೊಟ್ಟಿದ್ದಾರೆ. ಇಫ್ ಐ ಹ್ಯಾಡ್ ಡ್ರಂಕ್, ಹ್ಯಾಡ್ ಪ್ಲಸ್ V3 ಇದೆ, ಕಾಫಿ ಲಾಸ್ಟ್ ನೈಟ್, ರಾತ್ರಿ ನಾನು ಕಾಫಿ ಕುಡಿದಿದ್ದೆ, ಡ್ಯಾಸ್ ಐ ವುಡ್ ಹ್ಯಾವ್ ಸ್ಲೆಪ್ಟ್. ಮೀನಿಂಗ್ ಚೆಕ್ ಮಾಡ್ಕೊಂಡು. ಇಫ್ ಐ ಡ್ರಂಕ್, ನಾವು ರಾತ್ರಿ ಕಾಫಿ ಕುಡ್ತಿದ್ದಲ್ಲಿ ಐ ವುಡಂಟ್ ಹ್ಯಾವ್ ಸ್ಲೆಪ್ಟ್. ನೆಗೆಟಿವ್ ಮೀನಿಂಗ್ ಚೆಕ್ ಮಾಡ್ಕೊಂಡು. ಇಫ್ ಐ ಫೈಂಡ್ ಹಿಸ್ ನಂಬರ್, ನನ್ನ ನಂಬರ್ ಸಿಕ್ಕಿದ್ದಾದಲ್ಲಿ ಯಾವತ್ತೂ ಐ ಡ್ಯಾಸ್ ಕಾಲ್ ಇಮ್, ಐ ವಿಲ್ ಕಾಲ್ ಇಮ್. ಇಫ್ ಶಿ ಹ್ಯಾಡ್ ಡ್ರೈವನ್ ಕೇರ್ಫುಲಿ, ಚೆನ್ನಾಗಿ ಕೇರ್ಫುಲ್ ಆಗಿ ಡ್ರೈವ್ ಮಾಡಿದ್ದೆ ಅದರಲ್ಲಿ ಹ್ಯಾಡ್ ಪ್ಲಸ್ V3 ಇದೆ, ನಾವೇನ್ ಮಾಡ್ಬಿಡೋಣ ವುಡ್ ಹ್ಯಾವ್ ಫಿಲ್ ಮಾಡಿಬಿಡೋಣ. ಮಾಡಿ ಇಷ್ಟಕ್ಕೆ ಬಿಡಬೇಡ್ರಿ, ನಾನು CM ಅಂತ ಹೇಳ್ತೀನಿ. ಮೀನಿಂಗ್ ಚೆಕ್ ಮಾಡ್ಕೊಂಡು. ಚೆನ್ನಾಗಿ ಕೇರ್ಫುಲ್ ಆಗಿ ಡ್ರೈವ್ ಮಾಡಿದ್ದೆ ಅದರಲ್ಲಿ ಶಿ ವುಡ್ ಹ್ಯಾವ್ ಇದೇನ್ ಕೊಡ್ತಾರೆ, ಹ್ಯಾಡ್ ಅನ್ ಆಕ್ಸಿಡೆಂಟ್. ವುಡೆಂಟ್ ಆಗುತ್ತೆ ಇಲ್ಲಿ. ಮೀನಿಂಗ್ ಚೆಕ್ ಮಾಡ್ತಾರೆ, ವುಡೆಂಟ್ ಆಗುತ್ತೆ. ರೈಟ್. ಇವಾಯ್ತು ಟಾಪ್ 10 ವೆರಿ ಇಂಪಾರ್ಟೆಂಟ್ ಇಫ್ ಕ್ಲಾಸ್. ಆಲ್ಮೋಸ್ಟ್ ಎಲ್ಲರೂ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಕ್ವಿಕ್ ರಿವಿಷನ್ ದಲ್ಲಿ. ಓಕೆ, ಇಲ್ಲಿ ವಿಡಿಯೋ ಮುಗಿಸ್ತೀನಿ. ನಮ್ಮ ವಿಡಿಯೋ ನಿಮ್ಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಇವೆಲ್ಲವೂ ಫ್ರೀ ಮತ್ತು ಬಹಳಷ್ಟು ಅನುಕೂಲ ಆಗುತ್ತೆ ನಮಗೂ ಕೂಡ ನಿಮಗೂ ಕೂಡ. ಓಕೆ, ಎಸ್, ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡಬಹುದು, ಜಾಯಿನ್ ಆಗೋದರ ಮೂಲಕ. ಓಕೆ, ಜಾಯಿನ್ ಆಗೋದ್ರ ಮೂಲಕ ಸಪೋರ್ಟ್ ಮಾಡಬಹುದು, ಮೆಂಬರ್ಶಿಪ್ ಕೂಡ ತಗೋಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.